ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. 7 ವಾರ ಕಂಪ್ಲೀಟ್ ಆಗಿದೆ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಕಂಪೇರ್ ಟು ಲಾಸ್ಟ್ ವೀಕ್, ಈ ವೀಕಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಹೂವುಗಳ ಸಂಖ್ಯೆಯು ಅಧಿಕವಾಗಿದೆ ಹಾಗೂ ಟೊಮ್ಯಾಟೊ ಪ್ಲಾಟ್ನ ಹೈಟು ಸಹ ಅಧಿಕವಾಗಿದೆ. ಈ ತರಹ ಹೂವುಗಳ ಸಂಖ್ಯೆ ನೋಡ್ಬೋದು ತುಂಬಾ ಹೆಚ್ಚಾಗಿದ್ದಾವೆ. ಹೂವುಗಳು ತಾವು ನೋಡ್ಬೋದು ಇಲ್ಲಿ ಅತಿಯಾದ ಹೂವುಗಳು ಆಗಿದ್ದಾವೆ. ಹೂವುಗಳ ಸಂಖ್ಯೆಯು ಅಧಿಕವಾಗಿದೆ. ಈ ಪ್ಲಾಟ್ಗೆ 7ನೇ ವಾರದಂದು ನಾವು 7ನೇ ಟ್ರೆಂಚಿಂಗನ್ನು ಕೊಟ್ಟಿದ್ವಿ. 7ನೇ ಟ್ರೆಂಚಿಂಗ್ದಲ್ಲಿ ನಾವು ಈ ಪ್ಲಾಟ್ಗೆ 05234 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಡ್ರಿಪ್ ಮುಖಾಂತರ 5 kg, ಮ್ಯಾಗ್ನೀಷಿಯಮ್ ಸಲ್ಫೇಟ್ 2 kg, ಆನಂತರ ಈ ಪ್ಲಾಟ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ 1 kg, ಆಮೇಲೆ ಅಮಿನೋ ಆ್ಯಸಿಡ್ಸನ್ನು ಈ ಪ್ಲಾಟ್ಗೆ 1 ಲೀಟರ್ ಬಿಟ್ಟಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ 7ನೇ ಡ್ರೆಂಚಿಂಗನ್ನು ತೊಗೊಂಡಿವಿ. ಹಾಗೂ ಈ ಪ್ಲಾಟ್ಗೆ 7ನೇ ಸ್ಪ್ರೇ ಸಹ ತೊಗೊಂಡಿವಿ. ಸ್ಪ್ರೇದಲ್ಲಿ ನಾವು ಈ ಪ್ಲಾಟ್ಗೆ 50% ಅಮಿನೋ ಆಸಿಡ್ಸನ್ನು ಯೂಸ್ ಮಾಡಿದ್ದೀವಿ. 50% ಅಮಿನೋ ಆಸಿಡನ್ನು ಯೂಸ್ ಮಾಡಿದ್ದೀವಿ. ಅದರ ಜೊತೆಗೆ ಒಂದು ಟಾನಿಕನ್ನು ಸಹ ಯೂಸ್ ಮಾಡಿದ್ದೀವಿ. ಆ ಟಾನಿಕಲ್ಲಿ ಕ್ಯಾಲ್ಶಿಯಂ ಮತ್ತು ಬೋರಾನ್ ಕಾಂಬಿನೇಷನ್ ಇತ್ತು. ಈ ತರಹ ನಾವು ಈ ಪ್ಲಾಟ್ಗೆ ಸ್ಪ್ರೇಯನ್ನು ಮಾಡಿದ್ದೀವಿ. ಇವತ್ತು 7 ವಾರ ಕಂಪ್ಲೀಟ್ ಆಗಿದೆ. ಒಂದು ಟೊಮ್ಯಾಟೊ ಗಿಡಕ್ಕೆ ಸರಾಸರಿ 15ರಿಂದ 20 ಟೊಮ್ಯಾಟೊಗಳು ಆಗಿದ್ದಾವೆ. ತಾವು ಇಲ್ಲಿ ನೋಡಬಹುದು ಕಳೆದ ವಾರಗಿಂತ ತುಂಬಾ ಚೆನ್ನಾಗಿ ಟೊಮ್ಯಾಟೊ ಪ್ಲಾಟ್ ಬಂದಿದೆ. ಹಾಗೂ ಟೊಮ್ಯಾಟೊಗಳು ಅಧಿಕವಾಗಿ ಸೆಟ್ಟಿಂಗ್ ಆಗಿದ್ದಾವೆ. ಹಾಗೂ ಅವುಗಳ ಸೈಜ್ ಕೂಡ ದೊಡ್ಡದಾಗಿದೆ. ತಾವು ನೋಡ್ಬೋದು ಸರಾಸರಿ 15ರಿಂದ 20 ಟೊಮ್ಯಾಟೊಗಳು ಸೆಟ್ಟಿಂಗ್ ಆಗಿದ್ದಾವೆ. ಇಲ್ಲಿ ನೋಡಿ ಈ ತರಹ ಟೊಮ್ಯಾಟೊಗಳು ಸೆಟ್ಟಿಂಗ್ ಆಗಿದೆ. ಸೈಜಲ್ಲಿ ಕೂಡ ತುಂಬಾ ದೊಡ್ಡದಾಗಿದ್ದಾವೆ. ಇಲ್ಲಿ ನೋಡ್ಬೋದು ಈ ತರಹ ಈ ಪ್ಲಾಟಿಗೆ 7 ವಾರ ಕಂಪ್ಲೀಟ್ ಆಗಿದೆ. ಈ ತರಹ ರಿಸಲ್ಟು ಬಂದಿದೆ. ಹೂವುಗಳ ಸಂಖ್ಯೆ ಕೂಡ ಅಧಿಕವಾಗಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 8ನೇ ವಾರದ ನಿಯೋಜನೆ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇಲ್ಲಿ ನೋಡಿ ಹೂವುಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.